ಗುರು ನಮಃ. ಇಂದು ಸುಂದರ ಒಂದು ಸಂತೋಷದ ಒಂದು ಹಬ್ಬ. ಏಕೆಂದರೆ 515ನೇ ಜಯಂತಿ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ. ಅದು ಯಾರದ್ದು ಅಂದರೆ ಕೆಂಪೇಗೌಡರದ್ದು. ಕೆಂಪೇಗೌಡರನ್ನ ನೀವೆಲ್ಲ ಕೇಳಿರಬಹುದೇನೋ. ಬೆಂಗಳೂರು ನಿರ್ಮಾಣ ಮಾಡಿದಂತಹ ಮಹಾಪುರುಷ ಮತ್ತು ಶ್ರೇಷ್ಠ ಪುರುಷ ಕೆಂಪೇಗೌಡವರು. ಒಕ್ಕಲಿಗನ ಒಕ್ಕಲು ಒಕ್ಕರೆ ಬಲು ತುಕಲು, ಒಕ್ಕಲಿಗನ ಒಕ್ಕಲು ಒಕ್ಕರೆ ಬಲು ತುಕಲು, ಬಿಸಿಲಿನಲ್ಲಿ ಬೇಯುತ್ತಿರಲು ಬಿಸಿಲಿನಲ್ಲಿ ಬೇಯುತ್ತಿರಲು, ಚಳಿಯಲ್ಲಿ ನಡುಗುತ್ತಿರಲು ಚಳಿಯಲ್ಲಿ ನಡುಗುತ್ತಿರಲು, ಎಂಥ ದೈತ್ಯನು ಕೂಡ ಕುರುಚಲು ಎಂಥ ದೈತ್ಯನು ಕೂಡ ಕುರುಚಲು, ಅನ್ನದಾತನಿವನು ಅನ್ನದಾತನಿವನು, ಸಮೃದ್ಧಿಯ ಬೆಳೆಯ ಬೆಳೆದು ಕೋಟಿ ಜೀವಗಳಿಗೆ ಅನ್ನವನ್ನೀಯುವನು. ಸಮೃದ್ಧಿಯಿಂದ ಬೆಳೆದು ಕೋಟಿ ಜೀವಗಳಿಗೆ ಅನ್ನವನ್ನೀಯುವನು. ಆಡಳಿತ ಮಾಡಲು ಕೊಟ್ಟರೆ ರಾಜನಿವನು, ಆಡಳಿತ ಮಾಡಲು ಕೊಟ್ಟರೆ ರಾಜನಿವನು, ಧೀರನಿವನು ಶೂರನಿವನು ಧೈರ್ಯವಂತನಿವನು, ಧೀರನಿವನು ಶೂರನಿವನು ಧೈರ್ಯವಂತನಿರುವನು. ಇವರ ಬಗ್ಗೆ ಎಲ್ಲ ನಾನು ಹೇಳಿದ್ದು ಯಾರ ಬಗ್ಗೆ ಅಂದರೆ ಕೆಂಪೇಗೌಡರ ಬಗ್ಗೆ. ಕೆಂಪೇಗೌಡರು 16ನೇ ಶತಮಾನದಲ್ಲಿ ಯಲಹಂಕದಲ್ಲಿ ಜನಿಸ್ತಾರೆ. ಅವರ ತಂದೆ ಹೆಸರು ಕೆಂಪನಂಜೇಗೌಡ, ತಾಯಿ ಹೆಸರು ಲಿಂಗಾಂಬ. ಹೆಸರು ಲಿಂಗಾಂಬ. ಅವರ ಮೊದಲನೆಯ ಮಗನೇ ಈ ಕೆಂಪೇಗೌಡರು. ಇವರು ಚಿಕ್ಕವರಾಗಿದ್ದಲೇ ತುಂಬ ಬುದ್ಧಿವಂತರಾಗಿದ್ದಾರೆ, ಚಾಕುಚಕ್ಯತೆಯಿಂದ ವರ್ತಿಸ್ತಾರೆ. ವಿದ್ಯಾಭ್ಯಾಸದಲ್ಲೂ ಸಹ ಸದಾ ಮುಂದಿರ್ತಾರೆ. ಇಂತಹ ಒಂದು ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಮದುವೆ ವಯಸ್ಸಿಗೆ ಬಂದಾಗ 1531ರಲ್ಲಿ ಇವರಿಗೆ ಅವರ ಸೋದರ ಮಾವನ ಮಗಳಾದ ಚೆನ್ನವ್ವ ಎಂಬ ಹೆಣ್ಣಿನ ಜೊತೆ ಅವರಿಗೆ ವಿವಾಹವಾಗುತ್ತೆ. ಕೆಂಪನಂಜೇಗೌಡರಿಗೆ ವಯಸ್ಸಾದ ಕಾರಣದಿಂದ ಕೆಂಪೇಗೌಡರಿಗೆ ತಮ್ಮ ನಾಡಪ್ರಭುವ ಪಟ್ಟವನ್ನು ಕೊಡ್ತಾರೆ. ಇವರು ವಿಜಯನಗರ ಸಾಮ್ರಾಜ್ಯದ ಸಾಮಂತರುಗಳಾಗಿರ್ತಾರೆ. ತುಂಬ ದೈನ್ಯತೆಯಿಂದ ಕೆಲಸ ಮಾಡ್ತಾರೆ. ತಾವು ಎಲ್ಲೂ ಸ್ವತಂತ್ರರಾಗಬೇಕು ಅಂತ ಬಯಸಲೇ ಇಲ್ಲ. ಆಗ ಅಚ್ಯುತರಾಯರು ರಾಜರಾಗಿರ್ತಾರೆ ವಿಜಯನಗರದಲ್ಲಿ. ತುಂಬ ಇವರು ಅಚ್ಚುಮೆಚ್ಚಿನ ಒಬ್ಬ ಸಾಮಂತರಾಗಿರ್ತಾರೆ. ಸದಾ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಇವರ ಬಗ್ಗೆ ಅಚ್ಯುತರಾಯರು. ಇವರಿಗೆ ಒಂದು ಆಸೆ ಇರುತ್ತೆ ಕೆಂಪೇಗೌಡರಿಗೆ. ಸದಾ ವಿಜಯನಗರಕ್ಕೆ ಹೋಗಿ ಬರ್ತಾ ಇದ್ರಿಂದ, ಹಂಪಿ ಎಲ್ಲ ನೋಡ್ತಾ ಇದ್ರಿಂದ, ನಾನು ಈ ರೀತಿಯ ಒಂದು ನಗರವನ್ನು ನಿರ್ಮಿಸಬೇಕು ಅಂತ ತುಂಬ ಆಸೆ ಪಡ್ತಾರೆ. ಆ ರೀತಿ ನಗರವನ್ನು ನಿರ್ಮಿಸಬೇಕಂತ ಒಂದು ಕನಸಿದ್ದಿದ್ದರಿಂದ ಬೆಂಗಳೂರನ್ನು ನಿರ್ಮಿಸಲಿಕ್ಕೆ ಅವರು ಪ್ರಾರಂಭ ಮಾಡ್ತಾರೆ. ಬೆಂಗಳೂರನ್ನು ನಿರ್ಮಿಸಬೇಕಾದ್ರೆ ಅವರು ಯಲಹಂಕದಿಂದ 10 ಕಿಲೋಮೀಟರ್ ದೂರವಾಗಿರುವಂತಹ ಬೆಂಗಳೂರನ್ನು ಅವರು 10 ಕಿಲೋಮೀಟರ್ ದೂರದಲ್ಲಿರುವಂಥ ಬೆಂಗಳೂರನ್ನು ನಿರ್ಮಾಣ ಮಾಡ್ತಾರೆ. ಆ ಎಂಥ ಜಾಗ ಅಂದರೆ ಯಲಹಂಕದಿಂದ ಬಂದಾಗ ಎತ್ತರವಾದ ಒಂದು ಜಾಗ. ಆ ಪ್ರದೇಶದಲ್ಲಿ ಗಿಡ ಮರಗಳು ಸಮೃದ್ಧವಾಗಿ ಬೆಳೆದಿರುತ್ತೆ. ಜರೆ ತೊರಿಗಳಿಗೇನು ಕಡಿಮೆ ಇರಲ್ಲ. ಹಾಗಲ್ಲಿ ಬಂದಾಗ ಅವರ ಒಂದು ಇದಿರುತ್ತೆ ಗುರಿ ಏನಂದರೆ, ನಾನು ಪ್ರದೇಶವನ್ನು, ಒಂದು ರಾಜ್ಯವನ್ನು ಒಂದು ಊರನ್ನು ನಾನು ವಿಜಯನಗರ ರೀತಿಯಲ್ಲಿನೇ ನಾನು ಒಂದು ನಗರವನ್ನು ನಿರ್ಮಾಣ ಮಾಡಬೇಕು. ಅಲ್ಲಿ ಏನೇನು ಇರಬೇಕಂದ್ರೆ ಗುಡಿ ಗೋಪುರಗಳಿರಬೇಕು, ಜನರು ಬದುಕೋದಿಕ್ಕೆ ಅಂದರೆ ರೈತರು ಬೆಳೆದಂಥ ವಸ್ತುಗಳನ್ನು ತಂದು ಮಾರುಕಟ್ಟೆಯಲ್ಲಿ ಮಾಡೋ ವ್ಯವಸ್ಥೆ ಇರಬೇಕು, ಜನ ನೆಮ್ಮದಿಯಾಗಿ ಬದುಕಬೇಕು, ಕೆರೆಗಳಿರಬೇಕು. ಈ ರೀತಿ ಎಲ್ಲ ಒಂದು ಗುರಿಯನ್ನು ಇಟ್ಕೊಂಡು ಅವರು ನಿರ್ಮಾಣ ಮಾಡ್ತಾರೆ. ನಿರ್ಮಾಣ ಮಾಡಿದಾಗ ಅಲ್ಲಿ ಒಂದು ಘಟನೆ ನಡೆಯುತ್ತೆ. ನಿರ್ಮಾಣ ಮಾಡಬೇಕಾದ್ರೆ ಒಂದು ರೀತಿಯಲ್ಲಿ ಎಲ್ಲ ತಂತ್ರಜ್ಞರನ್ನು ಕರೆಸ್ತಾರೆ. ಭೂತಂತ್ರಜ್ಞರು, ಜಲತಂತ್ರಜ್ಞರು ಎಲ್ಲರನ್ನ ಕರೆಸಿ ಒಳ್ಳೆ ಸೂಕ್ತವಾದ ಜಾಗವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ನಗರವನ್ನು ನಿರ್ಮಿಸ್ತಾರೆ. ಆ ನಗರದ 4 ಕಡೆಗೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮಗಳಲ್ಲಿ ತಮ್ಮ ಕೋಟೆಯನ್ನು ನಿರ್ಮಿಸ್ತಾರೆ. ಆ ಕೋಟೆಯನ್ನು ನಿರ್ಮಿಸಬೇಕಾದ್ರೆ ಕೋಟೆಯ ದ್ವಾರಬಾಗಿಲು ಏನೇ ಮಾಡಿದ್ರೂ ಆ ದ್ವಾರಬಾಗಿಲು ನಿಲ್ಲಲ್ಲ ಅಂದಾಗ ಎಲ್ಲೋ ಒಂದು ಅವರ ಪುರೋಹಿತ ಹೇಳ್ತಾನೆ, ಒಂದು ಗರ್ಭಿಣಿ ಹೆಣ್ಣನ್ನು ಅಲ್ಲಿ ಬಲಿ ಕೊಡಬೇಕು ಅಂತ. ಆದರೆ ಯಾರು ತಾನೇ
ಆಗ ಈ ಮಾತನ್ನು ಕೇಳಿಸ್ಕೊಂಡು ಸ್ವತಃ ಅವರ ಸೊಸೆ ಗರ್ಭಿಣಿಯಾಗಿದ್ದಂಥ ಒಬ್ಬ ಸೊಸೆ ಬಂದು ತನ್ನ ಪ್ರಾಣವನ್ನು ಕೊಟ್ಟು ಆ ದ್ವಾರ ಬಾಗಿಲನ್ನು ಸ್ಥಾಪನೆ ನಿಲ್ಬೇಕಾದ್ರೆ ಸಹಾಯ ಮಾಡ್ತಾರೆ. ಅಂದರೆ ಅವರ ಕುಟುಂಬದಲ್ಲಿ ತ್ಯಾಗ, ಜನರ ಒಂದು ಕೇಳಿಗೆ ಅಂಥದ್ದೆಲ್ಲವನ್ನು ಅವ್ರ ಮನಸ್ಸಲ್ಲಿಟ್ಕೊಂಡು ಅವರು ನಿರ್ಮಾಣ ಮಾಡಿದ್ರು ಅಂತ ಹೇಳಬೇಕು. ಇವತ್ತು ಈ ಬೆಂಗಳೂರು ಅನ್ನೋದು ವಿಶ್ವವಿಖ್ಯಾತಿಯನ್ನು ಪಡ್ಕೊಂಡಿದೆ. ಕರ್ನಾಟಕವನ್ನು ಮಾಡಿಸ್ಕೊಂಡ್ರೆ ರಾಜಧಾನಿಯಾಗಿದೆ, ಅದ್ರ ಜೊತೆಗೆ ವಿಶ್ವವಿಖ್ಯಾತಿಯನ್ನು ಸಹ ಪಡೆದಿದೆ. ಇಷ್ಟು ವಿಖ್ಯಾತಿಯನ್ನು ಪಡಬೇಕಾದ ಕಾರಣ ಅಂದು ಕೆಂಪೇಗೌಡರು ಹಾಕಿಕೊಟ್ಟಂತಹ ಒಂದು ನಗರ ಅಂತ ಹೇಳ್ಬೋದು. ಇವರ ಧೀಮಂತಿಕೆಯನ್ನು ನಾವು ಇನ್ನೂ ಪಸರಬೇಕು ಕಾರಣವೆಂದರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 108 ಅಡಿ ಕಂಚಿನ ಪ್ರತಿಮೆಯನ್ನು ಸಹ ಸ್ಥಾಪನೆ ಮಾಡಿದ್ದಾರೆ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ.